ಅಜ್ಜಿ, ಈ ಕಾಡಲ್ಲಿ ಯಾರೂ ಕಾಣಿಸ್ತಿಲ್ಲ. ನಾವು ಸರಿಯಾದ ದಾರಿಯಲ್ಲಿ ಹೋಗ್ತಿದೀವೋ ಅಥವಾ ದಾರಿ ತಪ್ಪೋಗಿದೀವ? ಮಗ ಸುಕರ್ಣ, ನಮ್ ಮಹಾದೇವ ನಮಗೋಸ್ಕರ ಯಾರನ್ನಾದ್ರೂ ಕಳಿಸ್ತಾನೆ ನಮಗ್ ದಾರಿ ತೋರ್ಸಕ್ಕೆ. ಸರಿ, ಧ್ಯಾನ ಮಾಡು, ಪೂಜೆ ಶುರು ಮಾಡೋಣ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ನನಗೆ ಬೇಕಾದ್ದು ಸಿಕ್ತು. ನಿನ್ನ ಅಂತ್ಯದ ಸೂತ್ರ ಸಿಕ್ತು ಬಾಲಶಿವ. ನನ್ನ ಯೋಜನೆಯನ್ನ ಸಫಲ ಮಾಡೋದಕ್ಕೆ ಇವರೇ ನನಗೆ ಸಹಾಯ ಮಾಡ್ತಾರೆ. ಮಹಾದೇವನ ಆಶೀರ್ವಾದ ನೋಡಿದ್ಯೇನಪ್ಪ ಸುಕರ್ಣ? ಮಹಾದೇವನ್ನ ನಂಬಿ ಪೂಜೆ ಮಾಡಿದ್ರೆ ಅವನ್ ಯಾವತ್ತೂ ಕೈ ಬಿಡೋಲ್ಲ. ಹಾ ಅಜ್ಜಿ, ಮಹಾದೇವ ನಮ್ ಸಹಾಯಕ್ಕೆ ಯಾರನ್ನೋ ಕಳ್ಸೇ ಬಿಟ್ರು. ನೀವ್ ನಮ್ಗೊಂದ್ ಸಹಾಯ ಮಾಡ್ತೀರಾ? ಎಂಥ ಸಹಾಯ? ನಾವು ಮಹಾದೇವನ ದರ್ಶನಕ್ಕೆ ಹೋಗ್ತಿದ್ದೀವಿ. ನಮಗ್ ದಾರಿ ತಪ್ಪೋಯ್ತು. ನೀವು ನಮ್ಗೆ ಅತ್ರಿ ಆಶ್ರಮದ ದಾರಿ ಹೇಳ್ತೀರಾ? ನಾವ್ ಅಲ್ಲಿಗೆ ಹೋಗ್ಬೇಕು. ನಮ್ಮ ಮಹಾದೇವ ಬಾಲಶಿವನ ರೂಪದಲ್ಲಿ ಸತಿ ಅನಸೂಯನ ಮಗನಾಗಿ ಹುಟ್ಟಿದಾರಂತೆ. ಖಂಡಿತವಾಗ್ಲೂ ಹೇಳ್ತೀನಿ. ನನ್ ಮೊಮ್ಮಗನ್ನ ಯಾಕೆ ಹಿಡ್ಕೊಂಡಿದ್ದೀರಾ ನೀವು? ದಾರಿ ತೋರ್ಸೋದಕ್ಕೆ. ಅದೇ ಉತ್ತರ ದಿಕ್ಕಿನ ದಾರಿಯಲ್ಲಿರೋದಲ್ವಾ ಅತ್ರಿ ಆಶ್ರಮ. ಅಜ್ಜಿ, ಹಾಗೆ ಬಾಲಶಿವನು ಅಲ್ಲೇ ಸಿಗ್ತಾನೆ. ನನ್ ಮೊಮ್ಮಗನ್ನ ಬಿಟ್ಬಿಡು. ಇವನನ್ನ ಬಿಟ್ಬಿಡೋದಕ್ಕೆ ನಾನು ಇವನನ್ನ ಅಪಹರಣ ಮಾಡ್ತಿಲ್ಲ. ಆ ಬಾಲಶಿವನನ್ನ ನನ್ನ ಹತ್ರ ಕರೆಸ್ಕೊಳ್ಳೋದಕ್ಕೆ ಹೀಗೆ ಮಾಡ್ತಿದ್ದೀನಿ. ನೀನವನ ಭಕ್ತೆ ಅಲ್ವಾ? ಹಾಗಾದ್ರೆ ಹೋಗಿ ಹೇಳು ಅವನಿಗೆ, ದಕ್ಷಿಣದ ಪರ್ವತದ ಗುಹೆಯಲ್ಲಿ ಇವನನ್ನ ಬಂಧಿಸಿಟ್ಟಿದ್ದೀನಿ ಅಂತ ಹೇಳು ಹೋಗು. ಮಹಾದೇವ, ಮಹಾದೇವ, ನನಗ್ ಸಹಾಯ ಮಾಡಿ. ನನ್ ಮೊಮ್ಮಗನ್ನ ರಕ್ಷಿಸಿ, ನನ್ ಮೊಮ್ಮಗನ ಕಾಪಾಡಿ. ಮಹಾದೇವ, ನನ್ ಮೊಮ್ಮಗನ ರಕ್ಷಿಸಿ. ಮಹಾದೇವ, ನನ್ ಮೊಮ್ಮಗನ ಕಾಪಾಡಿ. ಯಾರೋ ತೊಂದ್ರೆಲಿರೋ ಹಾಗಿದೆ. ಯಾರಿರ್ಬಹುದು ಗೆಳೆಯ? ಹೋಗಿ ನೋಡ್ಬೇಕು ಅನ್ಸುತ್ತೆ. ಮಹಾದೇವ, ನನ್ ಮೊಮ್ಮಗನ ಕಾಪಾಡಿ. ಮಹಾದೇವ, ನಿಮ್ಮ ದಿವ್ಯ ದರ್ಶನ ಮಾಡಿ ನನ್ನ ಜನ್ಮ ಪಾವನ ಆಗೋಯ್ತು. ಮೇಲೇಳಿ. ಗೆಳೆಯ, ಇವ್ರು ಯಾರೋ ವಿಚಿತ್ರ ಹೆಂಗಸು ಅನ್ಸತ್ತೆ. ನಡಿ, ನಾವು ನಮ್ಮ ಕೆಲಸ ಮಾಡ್ಕೊಳ್ಳೋಣ. ನೀವೀಗ ಹೋಗಿ ನಾನ್ ದರ್ಶನ ಪಡೆಯೋ ಭಾಗ್ಯನ ನನ್ನಿಂದ ಕಿತ್ಕೋಬೇಡಿ. ನಿಮ್ ಮುದ್ದು ಮುಖನ ನನ್ನ ಕಣ್ಗಳಿಂದ ಇನ್ನೊಂದ್ ಸ್ವಲ್ಪ ಹೊತ್ತು ನೋಡಕ್ ಬಿಡಿ. ಆದ್ರೆ ಸ್ವಲ್ಪ ಹೊತ್ತಿಗೆ ಮುಂಚೆ ನೀವ್ ಯಾರನ್ನೋ ಕಾಪಾಡಿ ಅಂತ ಓಡ್ ಬರ್ತಿದ್ರಲ್ಲ, ಈಗ ನೋಡಿದ್ರೆ ಮುದ್ದು ಮುಖ, ಹೃದಯ ಅಂತೆಲ್ಲ ಮಾತಾಡ್ತಾ ಇದ್ದೀರಾ. ಏನ್ ಅರ್ಥ ಇದಕ್ಕೆ? ನಾನ್ ನನ್ ಮಹಾದೇವನ್ನ ನೇರವಾಗಿ ದರ್ಶನ ಮಾಡಿದ್ಮೇಲೆ ನಾನ್ ನನ್ನ ಸಮಸ್ಯೆನೇ ಮರ್ತ್ಬಿಟ್ಟಿದ್ದೆ. ನಾನು ಮತ್ತೆ ನನ್ನ ಮೊಮ್ಮಗ ಸುಕರ್ಣ ಈ ಕಾಡಲ್ಲಿ ಒಂದು ಶಿವಲಿಂಗಕ್ಕೆ ಪೂಜೆ ಮಾಡ್ತಿದ್ವಿ. ಆವಾಗ ಒಬ್ಬ ರಾಕ್ಷಸ ಬಂದ.
ನಮಗ್ ದಾರಿ ತಪ್ಪೋಯ್ತು. ನೀವು ನಮ್ಗೆ ಅತ್ರಿ ಆಶ್ರಮದ ದಾರಿ ಹೇಳ್ತೀರಾ? ನಾವ್ ಅಲ್ಲಿಗೆ ಹೋಗ್ಬೇಕು. ಇವನನ್ನ ಬಿಟ್ಬಿಡೋದಕ್ಕೆ ನಾನು ಇವನನ್ನ ಅಪಹರಣ ಮಾಡ್ತಿಲ್ಲ. ಆ ಬಾಲ ಶಿವನನ್ನ ನನ್ನ ಹತ್ರ ಕರೆಸ್ಕೊಳ್ಳೋದಕ್ಕೆ ಹೀಗೆ ಮಾಡ್ತಿದ್ದೀನಿ. ನನ್ ಮೊಮ್ಮಗನ್ನ ಹೇಗಾದ್ರೂ ಕಾಪಾಡಿ. ಎಲ್ಲಿ ಕರ್ಕೊಂಡು ಹೋದ? ಯಾವ ದಿಕ್ಕಿಗೆ ಕರ್ಕೊಂಡು ಹೋದ? ದಕ್ಷಿಣ ದಿಕ್ಕಲ್ಲಿರೋ ಒಂದು ಪರ್ವತದ ಗುಹೆಗೆ. ಅವನು ಏನ್ ಹೇಳ್ದ ಅಂದ್ರೆ, ನಿನ್ನ ಮೊಮ್ಮಗನ್ನ ಜೀವಂತವಾಗಿ ನೋಡ್ಬೇಕು ಅಂದ್ರೆ ನೀನು ಬಾಲಶಿವನ್ನ ಕಳಿಸ್ಬೇಕು, ಅವನನ್ನ ಕಾಪಾಡೋಕೆ ಅಂದ. ನೀವೇನು ಚಿಂತೆ ಮಾಡಬೇಡಿ, ನಾನು ನಿಮ್ಮ ಮೊಮ್ಮಗನ್ನ ಕಾಪಾಡಿ ನಿಮ್ಮ ಹತ್ರ ಕರ್ಕೊಂಡು ಬರ್ತೀನಿ. ಮೂರ್ಖ, ನೀನೀಗ ಹೋಗಿ ಅಮ್ಮಂಗೆ ವಿಷಯ ತಿಳಿಸು, ನಾನು ಇವ್ರ ಮೊಮ್ಮಗನ್ನ ಕರ್ಕೊಂಡು ಬರಕ್ ಹೋಗಿದ್ದೀನಿ ಅಂತ. ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ. ರಾಕ್ಷಸ, ಈಗ ನೀನ್ ನನ್ನನ್ನ ಏನೂ ಮಾಡಕ್ಕಾಗಲ್ಲ. ನೀನ್ ನಮ್ಮ ಅಜ್ಜಿ ಹತ್ರ ಹೇಳಿದ್ದಲ್ಲ ಬಾಲಶಿವನ್ ಕಳ್ಸೋಕೆ. ನೋಡು, ಬಾಲಶಿವ ಬಂದೇ ಬಿಟ್ರು ನನ್ನನ್ನು ಕಾಪಾಡೋಕೆ. ನಾನು ನಿನ್ನ ಷರತ್ತನ್ನ ಪೂರ್ತಿ ಮಾಡಿದ್ದೀನಿ. ಈಗ ನೀನು ನಿನ್ನ ಮಾತನ್ನ ಉಳಿಸ್ಕೊ. ಇವನನ್ನ ಬಂಧ ಮುಕ್ತ ಮಾಡು, ಮತ್ತೆ ಹೋಗಕ್ ಬಿಡು. ಅಷ್ಟು ಸುಲಭವಾಗಿ ಆಗೋದಿಲ್ಲ ಬಾಲಶಿವ. ಅದರಿಂದ ಮಾಯಾಸುರನ ಶಕ್ತಿಗಳಿಗೆ ಅವಮಾನ ಆಗೋಗತ್ತೆ. ಏನ್ ಮಾಡ್ಬೇಕು ನಾನು ನಿನ್ ಗೌರವನ ಹೆಚ್ಚು ಮಾಡೋದಿಕ್ಕೆ? ನನ್ನ ಜೊತೆ ಯುದ್ಧ ಮಾಡು. ದುಷ್ಟ, ಈಗ ನಾನು ನಿನ್ನ ನಗುನ ಶಾಶ್ವತವಾಗಿ ನಿಲ್ಲಿಸ್ಬಿಡ್ತೀನಿ.
ಏನಾಯ್ತು ಮೂರ್ಖ? ಅಮ್ಮ. ಯಾಕಿಷ್ಟು ಗಾಬರಿ ಆಗಿದ್ಯಾ? ಅಮ್ಮ, ಗೆಳೆಯ ಶಿವ ಏನಾಯ್ತು ಶಿವನಿಗೆ? ದಕ್ಷಿಣ ದಿಕ್ಕಲ್ಲಿರೋ ಪರ್ವತದ ಗುಹೆಗೆ ಹೋಗಿದ್ದಾನೆ. ಗುಹೆಗ? ಆದ್ರೆ ಯಾಕೆ? ಒಂದ್ ಅಜ್ಜಿ ಮೊಮ್ಮಗನ್ ಕಾಪಾಡೋದಕ್ಕೆ ಅಲ್ಲಿಗೆ ಹೋಗಿದ್ದಾನೆ. ನಡಿ, ನೀನ್ ಬೇಗ ಕರ್ಕೊಂಡು ಹೋಗು ನನ್ನ. ಋಷಿವರ್ಯ ಬಂದ್ರೆ ಶಿವನನ್ನ ಕರ್ಕೊಂಡ್ ಬರಕ್ ಹೋದೆ ಅಂತ ಹೇಳಿ. ನಡಿ. ಬಾಲಶಿವ, ನನ್ನ ಈ ಗುಹೆ ಅಭೇದ್ಯವಾದ ವಿಜಯದ ಗುಹೆ. ಇಲ್ಲಿ ನನ್ನನ್ನು ಯಾರು ಏನು ಮಾಡೋಕ್ಕಾಗಲ್ಲ. ಯಾವ ದೇವರು, ದಾನವರು, ಮಾನವರು, ಪಶು, ಪಕ್ಷಿ, ಕಿನ್ನರ ಯಾರು ಏನು ಮಾಡೋಕ್ಕಾಗಲ್ಲ. ಈ ಗುಹೆಯಲ್ಲಿ ನನ್ನ ಮಣಿಯ ಶಕ್ತಿ ಇದೆ. ಈ ಮಣಿಯ ಪ್ರಕಾಶದ ಕೆಳಗೆ ಬರ್ತಿದ್ದ ಹಾಗೆ ಎಲ್ಲರ ಶಕ್ತಿನೂ ನಿಷ್ಕ್ರಿಯ ಆಗಿ ಹೋಗುತ್ತೆ. ಮತ್ತೇನ್ ಹೇಳಿದ್ರು ಆ ಹೆಂಗ್ಸು? ಅದೇನಂದ್ರು ಅಂದ್ರೆ, ರಾಕ್ಷಸನಿಂದ ಅವ್ರ ಮೊಮ್ಮಗನ್ನ ಕಾಪಾಡ್ಕೋಬೇಕಂದ್ರೆ ಬಾಲಶಿವನನ್ನ ಅವನ ಹತ್ರ ಕಳಿಸ್ಬೇಕು ಅಂತ ಅಂದ್ರು. ಮತ್ತೆ ನನ್ ಶಿವ ಹೊರಟ್ಬಿಟ್ನಾ? ನನ್ನ ಹತ್ರ ಒಂದ್ ಮಾತು ಕೇಳ್ದೆ, ನನ್ನ ಅನುಮತಿ ಇಲ್ದೆ ಹೊರಟ್ಬಿಟ್ನಾ ಅವನು? ಅಮ್ಮ, ನಮ್ ಶಿವ ದಯಾಮೂರ್ತಿ, ಅವನ್ಗೆ ಯಾರ ಕಷ್ಟನೂ ನೋಡೋಕ್ಕಾಗಲ್ಲ. ಆದ್ರೆ ಅವನು ನನ್ನ ಕಷ್ಟ ಯಾಕೆ ನೋಡಲ್ಲ? ಈ ತಾಯಿ ನೋವನ್ನ ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ? ನನ್ನ ಶಿವ ಇದಾನಲ್ಲ, ಅವನ್ಗೇನ್ ಅವಶ್ಯಕತೆ ಇತ್ತು ಆ ವೃದ್ಧೆ ಮೊಮ್ಮಗನ್ ರಕ್ಷಣೆ ಮಾಡೋಕೆ ರಾಕ್ಷಸನ್ ಗುಹೆಗೆ ಹೋಗುವಂಥದ್ದು? ಕರ್ಕೊಂಡು ಹೋಗು ನನ್ನನ್ನ. ಎಲ್ಲಿದ್ದಾಳ ಹೆಂಗ್ಸು? ಬನ್ನಿ ನನ್ ಜೊತೆ. ಪ್ರಭು ಯಾರನ್ನ ಕಾಪಾಡೋದಕ್ಕೆ ರಾಕ್ಷಸನ ಹತ್ರ ಹೋಗಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಬೇಕು. ಬನ್ನಿ ಅಮ್ಮ, ಬನ್ನಿ. ಅಮ್ಮ, ಇವರೇ ಆ ಅಜ್ಜಿ. ಶಿವನನ್ನ ತನ್ನ ಮೊಮ್ಮಗನ್ ರಕ್ಷಣೆಗೆ ಅಂತ ಕಳ್ಸಿರೋರು ಇವರೇ. ಎಲ್ಲಿ ಕಳ್ಸಿದ್ರಿ ನನ್ನ ಮಗನನ್ನ? ಯಾವ ರಾಕ್ಷಸನ ಹತ್ರ ಕಳ್ಸಿದ್ರಿ? ನಾನು ನಿಮ್ಮ ಮಗನ್ನ ಎಲ್ಲೂ ಕಳಿಸಿಲ್ಲ. ನಾನು ನನ್ನ ಪ್ರಭು, ನನ್ನ ಆರಾಧ್ಯ ಮಹಾದೇವನ್ನ ಕಳಿಸಿರೋದು ನನ್ನ ಮೊಮ್ಮಗನ್ನ ಕಾಪಾಡೋದಕ್ಕೆ. ಶಿವ ನಿಮ್ಮ ಆರಾಧ್ಯ ದೈವ ಆಗಿದ್ರೆ, ನೀವು ಭಕ್ತೆ ಆಗಿದ್ರೆ, ನೀವಿದನ್ನು ತಿಳ್ಕೋಬೇಕು. ಶಿವ ಈಗ ನನ್ನ ಮಗ. ಯಾವುದೇ ತಾಯಿಗಾದ್ರೂ ಅವಳ ಮಗ ಬಹಳ ಮುಖ್ಯ ಅಲ್ವಾ? ಈ ವಿಷಯ ನಿಮಗೂ ಗೊತ್ತಿದೆ ಅಲ್ವಾ? ನೀವು ನಿಮ್ಮ ಮೊಮ್ಮಗನ ಸುರಕ್ಷತೆಗೆ ನನ್ನ ಮಗನನ್ನ ಕಷ್ಟಕ್ಕೆ ಸಿಕ್ಸಿದೀರಾ. ನೀವು ಮಹಾಸತಿ, ತ್ರಿಮೂರ್ತಿಗಳ ತಾಯಿ. ಜಗತ್ತಿನ ಕಷ್ಟಗಳನ್ನೆಲ್ಲ ದೂರ ಮಾಡೋ ಶಿವನಿಗೆ ಏನಾದ್ರೂ ಸಮಸ್ಯೆ ಆಗುತ್ತಾ? ನೀವೀಗ ಮಾತಾಡ್ತಾ ಇರೋದು ಕಲ್ಪನೆಗೆ ಸಿಗ್ತಿಲ್ಲ, ವಿಶ್ವಾಸನೇ ಬರ್ತಿಲ್ಲ. ಮಹಾಸತಿಗೂ ಮೊದಲು ನಾನೊಬ್ಳು ತಾಯಿ. ನನ್ನ ಶಿವ ತುಂಬಾ ಮುಗ್ಧ. ಸಾಂಸಾರಿಕ ಜಗತ್ತಿನ ವ್ಯವಹಾರದ ಬಗ್ಗೆ ಅವನ್ಗೇನು ಜ್ಞಾನ ಇಲ್ಲ. ಮತ್ತೆ ಈ ಜಗತ್ತು ಅವನ ಮುಗ್ಧತೆಯ ಲಾಭ ಪಡ್ಕೋತಾ ಇದೆ. ನಾನ್ ನಿಮ್ ಹತ್ರ ಕೇಳ್ತೀನಿ, ಈಗ ನನ್ನ ಶಿವನಿಗೆ ಏನಾದ್ರೂ ಆದ್ರೆ ಅದಕ್ಕೆ ಉತ್ತರ ಯಾರು ಕೊಡ್ತಾರೆ? ನಾನು ಇದನ್ನೆಲ್ಲ ಬೇಕು ಅಂತ ಮಾಡಿಲ್ಲ ದೇವಿ. ನನಗೆ ಯಾರೋ ಹೇಳಿದ್ರು, 20 ಮೈಲಿ ದೂರದಲ್ಲಿ ನಿಮ್ಗೆ ಶಕ್ತಿ ಪ್ರತೀಕ ಆಗಿರೋ ಸತಿ ಅನಸೂಯನೂ ಸಿಗ್ತಾರೆ, ಜೊತೆಗೆ ತ್ರಿಮೂರ್ತಿಗಳು ಸಿಗ್ತಾರೆ. ನಮಗ್ ದಾರಿ ತಪ್ಪೋಯ್ತು. ನೀವು ನಮ್ಗೆ ಅತ್ರಿ ಆಶ್ರಮದ ದಾರಿ ಹೇಳ್ತೀರಾ? ನಾವ್ ಅಲ್ಲಿಗೆ ಹೋಗ್ಬೇಕು. ಇವನನ್ನ ಬಿಟ್ಬಿಡೋದಕ್ಕೆ ನಾನು ಇವನನ್ನ ಅಪಹರಣ ಮಾಡ್ತಿಲ್ಲ. ಆ ಬಾಲಶಿವನನ್ನ ನನ್ನ ಹತ್ರ ಕರೆಸ್ಕೊಳ್ಳೋದಕ್ಕೆ ಹೀಗೆ ಮಾಡ್ತಿದ್ದೀನಿ. ನೀವೇನು ಚಿಂತೆ ಮಾಡಬೇಡಿ, ನಾನು ನಿಮ್ಮ ಮೊಮ್ಮಗನ್ನ ಕಾಪಾಡಿ ನಿಮ್ಮ ಹತ್ರ ಕರ್ಕೊಂಡು ಬರ್ತೀನಿ.
ಈಗ ನನ್ನ ದೌರ್ಭಾಗ್ಯ ನೋಡಿ. ನಾನು ಇಲ್ಲಿವರೆಗೂ ನನ್ನ ಪ್ರಭು ಹತ್ರ ನನಗಾಗಿ ನಾನೇನೂ ಕೇಳಿಲ್ಲ. ಯಾವಾಗ ಪ್ರಭು ಎದುರಿಗೆ ಬಂದ್ರೋ ಕೇಳೋ ಪರಿಸ್ಥಿತಿ ಬಂದಿತ್ತು. ಅದಕ್ಕೆ ಬೇಡ್ಕೊಂಡೆ ನಾನು. ಈಗೇನ್ ಅನ್ನಿಸ್ತಿದೆ ಅಂದ್ರೆ ನನ್ನಂತ ಭಾಗ್ಯ ಇಲ್ದೇ ಇರೋಳು ಶಿವನ್ ದರ್ಶನ ಮಾಡೋ ಆಸೆನೆ ಇಟ್ಕೋಬಾರ್ದಿತ್ತು ಅಂತ. ನನಗೆ ಯಾರನ್ನು ದೂರ್ಬೇಕು ಅಂತ ಅರ್ಥನೇ ಆಗ್ತಿಲ್ಲ. ಆದ್ರೆ ಹೇಗೆ ನನ್ನ ಮುತ್ತು ಬಾಲಶಿವ ಹೋರಾಡೋದಕ್ಕೆ ಸಾಧ್ಯ ಆ ವಿಚಿತ್ರ ರಾಕ್ಷಸನ ಹತ್ರ? ಮಾತೆ, ನೀವು ಚಿಂತೆ ಮಾಡಬೇಡಿ. ಪ್ರಭುಗಳ ಹತ್ರ ನಾನು ಹೋಗ್ತೇನೆ. ದೇವಿ, ಪ್ರಭುಗಳು ಯಾವ ದಿಕ್ಕಿನಲ್ಲಿ ಹೋಗಿದ್ದಾರೆ? ದಕ್ಷಿಣ ದಿಕ್ಕಲ್ಲಿರೋ ಪರ್ವತದ ಗುಹೆ ಕಡೆಗೆ. ಹಾಗೆ ಆ ರಾಕ್ಷಸ ಹೇಳಿದ್ದ. ಮಾತೆ, ನೀವು ನನಗೋಸ್ಕರ ಕಾಯ್ತಾ ಇರಿ. ನಾನು ಪ್ರಭುಗಳನ್ನ ಕರ್ಕೊಂಡು ಬೇಗ ವಾಪಸ್ ಬರ್ತೀನಿ. ಇದೇ ಆ ಗುಹೆ ಅನ್ಸುತ್ತೆ. ಪ್ರಭುಗಳು ಇಲ್ಲಿಗೆ ಬಂದಿರ್ತಾರೆ. ಇದೇನಿದು? ತ್ರಿಶೂಲದ ಶಕ್ತಿ ಯಾಕಿಷ್ಟು ಕಡಿಮೆ ಆಗಿದೆ? ಏ ತ್ರಿಶೂಲ, ನಿನ್ನ ಈ ವ್ಯರ್ಥ ಪ್ರಯತ್ನನ ಇಲ್ಲಿಗೆ ನಿಲ್ಸೋ. ಎಲ್ಲಿವರೆಗೂ ನನ್ನ ಮಣಿ ಈ ಗುಹೆಲಿದೆಯೋ ಅಲ್ಲಿವರೆಗೂ ಯಾರು ನನ್ನೇನು ಮಾಡೋಕ್ಕಾಗಲ್ಲ. ಏನು ಮಾಡೋಕ್ಕಾಗಲ್ಲ. ಅಸ್ತ್ರ ಶಸ್ತ್ರ ವಾಯು ಅಗ್ನಿ ನೀರು ಯಾರು ಏನು ಮಾಡೋಕ್ಕಾಗಲ್ಲ. ಏನು ಮಾಡೋಕ್ಕಾಗಲ್ಲ. ನಿನಗ್ ಮಾಡ್ತೀನಿರು. ಅದ್ಭುತ ಗೆಳೆಯ. ಗೆಳೆಯನಿಗೆ ಸಹಾಯ ಮಾಡೋಕೆ ಗೆಳೆಯನೇ ಬಂದ್ಬಿಟ್ಟ. ಮಹಾದೇವ, ಅವ್ನು ಓಡೋಗ್ತಾ ಇದ್ದಾನೆ. ಈ ದುಷ್ಟ ಜೀವಂತವಾಗಿದ್ರೆ ನಮ್ಮಂತ ಮಕ್ಕಳ ಮೇಲೆ ಸದಾ ಅನಾಚಾರ ಮಾಡ್ತಾ ಇರ್ತಾನೆ. ಅಮ್ಮಂದ್ರಿಂದ ಮಕ್ಕಳನ್ನೆಲ್ಲ ದೂರ ಮಾಡ್ತಾ ಇರ್ತಾನೆ. ಇವನ್ನ ವಧೆ ಮಾಡ್ಬಿಡಿ ಪ್ರಭು. ಇಲ್ಲ ಸುಕರ್ಣ, ಬೆನ್ ತೋರಿಸಿ ಓಡೋಗ್ತಿರೋರ್ ಮೇಲೆ ದಾಳಿ ಮಾಡೋದು ವೀರರ ಧರ್ಮಕ್ಕೆ ವಿರುದ್ಧ ಆಗತ್ತೆ ಸುಕರ್ಣ. ನಡಿ, ನಿನ್ಗೋಸ್ಕರ ನಿಮ್ಮ ಅಜ್ಜಿ ಒಬ್ರೇ ಕಾಯ್ತಾ ಇರ್ತಾರೆ.